ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮಹೇಶೆಟ್ಟಿ ತಿಮರೋಡಿಯವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ, ಸೌಜನ್ಯ ಹೋರಾಟದ ಬಗ್ಗೆ ಪ್ರಕರಣ ದಾಖಲಿಸಿ ಅವರನ್ನು ಗಡೀಪಾರು ಮಾಡಿರುವಂಥ ಪ್ರಕರಣದ ಬಗ್ಗೆ ನಿಮಗೆ ಗೊತ್ತಿರುವಂಥದ್ದು. ಈ ಪ್ರಕರಣದ ಉದ್ದೇಶವನ್ನು ಪ್ರಶ್ನಿಸಿ ಮೊನ್ನೆ ಬೆಳ್ತಂಗಡಿ ತಹಶೀಲ್ದಾರರಿಗೆ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದರು. ಆ ಮನವಿ ಕೊಡುವ ಸಂದರ್ಭದಲ್ಲಿ ಮೊದಲು ಮನವಿ ಕೊಡಲಿಕ್ಕೆ ಬಿಡಲಿಲ್ಲ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರನ್ನು ಮತ್ತು ಒಂದು 5-6 ಜನರನ್ನು ಬಂಧಿಸಿ ಕರ್ಕೊಂಡು ಹೋದರು. ಮನವಿ ಕೊಡುವಂಥ ಕಾರ್ಯಕ್ರಮ ಇದ್ದದ್ದು 10:00ವರೆಗೆ. ಆದರೆ 10:25ಕ್ಕೆ ಈ ಅನಿಲ್ ಕುಮಾರ್ ಅವರು ಬಂದಾಗ ಅವರನ್ನು ಮತ್ತು ಅವ್ರ ಜೊತೆ 6 ಜನರನ್ನು ಬಂಧಿಸಿ ಪುಂಜಾಲಕಟ್ಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಜನ ಎಲ್ಲ ಸೇರಿದ್ರು ಮತ್ತು ಮನವಿ ಕೂಡ ಕೊಟ್ಟಾಯಿತು. ತಹಶೀಲ್ದಾರರು ಅಲ್ಲಿ ಇರಲಿಲ್ಲ, ನಂತರ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಮನವಿ ಕೊಟ್ಟಾಯಿತು. ಇದಾದ ನಂತರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ 21 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಪ್ರತಿಭಟನೆ ಮನವಿ ನಡೆಸಲು ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಿಸಿದ್ದು ಅಲ್ಲದೆ ಅರ್ಜಿದಾರರು ತಿಳಿಸಿದ ದಿನಾಂಕ ಸೋಮವಾರ ಸಂತೆ ದಿನ ಆಗಿರುವುದರಿಂದ ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಸಂತೆಗೆ ಹಾಗೂ ತಮ್ಮ ಕೆಲಸ ಕಾರ್ಯಗಳಿಗೆ ತಾಲೂಕು ಕಚೇರಿಗೆ ಬಂದು ಹೋಗಲಿರುವ ಕಾರಣ ಸಾರ್ವಜನಿಕರಿಗೆ ತೊಂದರೆ ಆಗಬಾರದೆಂಬ ಇರಾದೆಯಿಂದ ಪ್ರತಿಭಟನೆ ಮನವಿಯನ್ನು ಮುಂದೂಡುವಂತೆ ಸೂಚಿಸಿದ್ದು, ಇದನ್ನು ಉಲ್ಲಂಘಿಸಿದ್ದಲ್ಲಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸೂಚಿಸಲಾಗಿದ್ದರೂ ಪೊಲೀಸ್ ಇಲಾಖೆಯಿಂದ ನೀಡಿದ್ದ ಸ್ಪಷ್ಟ ಸೂಚನೆಯನ್ನು ನಿರ್ಲಕ್ಷಿಸಿ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆಯಿಂದ ಯಾವುದೇ ಪೂರ್ವಾನುಮತಿ ಪಡೆಯದೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತೆ ಮತ್ತು ಸುಳ್ಳು ದೂರುಗಳ ವಿರುದ್ಧ ಸಮರ ಎಂಬಿತ್ಯಾದಿ ಪ್ರಚೋದನಾತ್ಮಕವಾಗಿ ಪ್ರಕಟಪಡಿಸಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯಲ್ಲಿ ದಿನಾಂಕ 27/10/2025 ಬೆಳಗ್ಗೆ 10:30 ಗಂಟೆಗೆ ಬೆಳ್ತಂಗಡಿ ಕಸಬಾ ಗ್ರಾಮದ ಬೆಳ್ತಂಗಡಿ ತಾಲೂಕು ಕಚೇರಿಗೆ ಹೋಗಿ ಬರುವ ಸಾರ್ವಜನಿಕ ರಸ್ತೆ ಹಾಗೂ ತಾಲೂಕು ಕಚೇರಿ ಎದುರು ಆರೋಪಿತರು ಅಕ್ರಮ ಕೂಟ ಸೇರಿ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸುವುದಲ್ಲದೆ ತಾಲೂಕು ಕಚೇರಿಗೆ ಹೋಗಿ ಬರುವ ಸಾರ್ವಜನಿಕರಿಗೆ ಅಡ್ಡಿ ಉಂಟು ಮಾಡಿರುವುದರಿಂದ ಆರೋಪಿತರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳರೆ ವಿನಂತಿ. ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಯಾರ ಮೇಲೆ? 21 ಜನರ ಮೇಲೆ. ಅದರಲ್ಲಿ ಅನಿಲ್ ಕುಮಾರ್ ಅಂತರ, ಪ್ರಜ್ವಲ್ ಗೌಡ, ಪ್ರದೀಪ್ ಕುಲಾಲ್, ಶ್ರೀನಿವಾಸ್ ಗೌಡ, ರವೀಂದ್ರ ಶೆಟ್ಟಿ, ಪ್ರಸನ್ನ ರವಿ, ಉದಯ್ ಪ್ರಸಾದ್, ಕುಸುಮಾವತಿ ಅಂದರೆ ಸೌಜನ್ಯಾಳ ತಾಯಿ, ವೆಂಕಪ್ಪ ಕೋಟ್ಯಾನ್, ತನುಷ್ ಶೆಟ್ಟಿ, ಮೋಹನ್ ಶೆಟ್ಟಿ, ಜಯರಾಮ್ ಗೌಡ, ಸಂತೋಷ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಯೋಗೀಶ್ ಕುಲಾಲ್, ನಾರವಿ ವಿಜಯ, ರವೀಂದ್ರ ಶೆಟ್ಟಿ, ಶಶಿಕಲಾ ಶೆಟ್ಟಿ, ಪೂಜಾಶ್ರೀ, ಧರ್ಮಸ್ಥಳ, ಟಿಕ್ಕಿ ರವಿ ಮತ್ತು ಅದರ್ಸ್. ಈ ಥರ ಇಷ್ಟು ಜನರ ಮೇಲೆ ಕೇಸು ದಾಖಲು ಮಾಡಿದ್ದಾರೆ. ಯಾವುದೇ ಒಂದು ತಹಶೀಲ್ದಾರಿಗೆ ಮನವಿ ಕೊಡುವ ಸಂದರ್ಭದಲ್ಲಿ ಯಾರದೇ ಪರ್ಮಿಷನ್ ಬೇಕಾಗಿಲ್ಲ. ಅದರ ವಿಚಾರವಾಗಿ ಎಲ್ಲ ಮಾತಾಡಿ ಆಗಿದೆ ಅವತ್ತೇ. ಆದರೂ ಕೂಡ ಅಕ್ರಮ ಕೂಟ ಸೇರಿದ್ದಾರೆ ಅಂತ ಪ್ರಕರಣ ದಾಖಲು ಮಾಡಿದ್ದಾರೆ. 1 ತಿಂಗಳ ಹಿಂದೆ ಮಹೇಶೆಟ್ಟಿ ತಿಮರೋಡಿ ಅವರನ್ನು ಬ್ರಹ್ಮಾವರ ಪೊಲೀಸರು ಯಾವುದೇ ವಾರಂಟ್ ಇಲ್ಲದೆ ಮನೆಯಿಂದ ಅರೆಸ್ಟು ಮಾಡಿಕೊಂಡು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಹತ್ರ 144 ಸೆಕ್ಷನ್ ಜಾರಿ ಮಾಡಿದರು. ಆದರೂ ಕೂಡ ಅಲ್ಲಿ ಸೌಜನ್ಯ ಹೋರಾಟಗಾರರು ಅಲ್ಲಿ ತುಂಬ ಜನ ಸೇರಿದರು. ಸಾಯಂಕಾಲ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜನ ಸೇರಿದರು. ಆದರೂ ಕೂಡ ಯಾವುದೇ ಒಂದು ಕೇಸು ದಾಖಲಾಗಿಲ್ಲ. 144 ಸೆಕ್ಷನ್ ಜಾರಿ ಆಗಿದ್ದರೂ ಕೂಡ ಅಲ್ಲಿ ಯಾವುದೇ ಒಂದು ಕೇಸು ದಾಖಲಾಗಿಲ್ಲ. ಆದರೆ ಮೊನ್ನೆ ಬರೀ ಒಂದು ಮನವಿ ಕೊಡುವ ಸಂದರ್ಭದಲ್ಲಿ ಅಲ್ಲಿ ಏನು ಜನ ಸೇರಿಲ್ಲ, ಯಾವುದೇ ಒಂದು ಘೋಷಣೆ ಕೂಗಿಲ್ಲ, ಯಾವುದೇ ಒಂದು ಭಾಷಣ ಕೂಡ ಮಾಡಲಿಲ್ಲ, ಮೈಕ್ ಯೂಸ್ ಮಾಡಿಲ್ಲ, ಬರೀ ಒಂದು ಮನವಿ ಕೊಡಲಿಕ್ಕೆ ಅಲ್ಲಿ ಅನಿಲ ಅಂತವರು ಒಂದು 5-6 ಜನ ಬಂದಾಗಲೇ ಸೀದಾ ಹೋಗಿ ಮನವಿ ಕೊಟ್ಟು ಬನ್ನಿ ಅಂತ ಹೇಳಿದ್ರು ಕೂಡ ಮನವಿ ಕೊಟ್ಟು ಬರ್ತಾ ಇದ್ರಲ್ಲಿ ಜನ ಸೇರ್ತಾ ಇರಲಿಲ್ಲ. ಜನ ಸೇರುವಾಗೆ ಮಾಡಿದ್ದು ಇವರೇ. ಹಾಗೆ ಮಾಡಿ ಜನ ಸೇರಿಸಿ ಗದ್ದಲ ಎಬ್ಬಿಸುವಂತೆಲ್ಲ ಪ್ಲ್ಯಾನ್ ಮಾಡಿ ಮತ್ತೆ ಕೇಸ್ ದಾಖಲಿಸುವಂತೆಲ್ಲ ಪ್ಲ್ಯಾನ್ ಮಾಡಿದರು. ಆದರೆ ಅದು ಸೌಜನ್ಯ ಹೋರಾಟಗಾರರ ಏನು ತಾಳ್ಮೆ ಏನಿದೆ ಅದು ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಯಾರು ಕೂಡ ತಾಳ್ಮೆ ಕಳೆದುಕೊಳ್ಳದೆ ಅಲ್ಲಿ ಮನವಿ ಕೊಟ್ಟುವ ಸಂದರ್ಭದಲ್ಲಿ ಎಲ್ಲರೂ ಶಾಂತರಾಗಿದ್ದರು. ಮನವಿ ಕೊಟ್ಟು ಬಂದ ಮೇಲೆ ಎಲ್ಲರೂ ಅಲ್ಲಿಂದ ಹೊರಟೋದ್ರು. ಬ್ರಹ್ಮಾವರದಲ್ಲಿ 144 ಸೆಕ್ಷನ್ ಜಾರಿಯಾಗಿದ್ದರೂ ಕೂಡ ಅಲ್ಲಿ ಜನ ಸೇರಿದ್ರು ಕೂಡ ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಲ್ಲಿ. ಆದರೂ ಕೂಡ ಅಲ್ಲಿ ಯಾರ ಮೇಲೆ ಕೂಡ ಅಲ್ಲಿನ ಪೊಲೀಸ್ ಠಾಣೆಯವರು ಯಾವುದೇ ಒಂದು ಸುಮೋಟೋ ಕೇಸ್ ದಾಖಲಿಸಲಿಲ್ಲ. ಇಲ್ಲಿ ಬೆಳ್ತಂಗಡಿಯಲ್ಲಿ ಕಾಯ್ತಾ ಇರ್ತಾರೆ FIR ಮಾಡಲಿಕ್ಕೆ, ಸೌಜನ್ಯ ಹೋರಾಟಗಾರರ ಮೇಲೆ ಕೇಸ್ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಮೊನ್ನೆ ಕೇಸ್ ಮಾಡಿದ್ದಾರೆ. ನೋಡೋ ಮುಂದೆ ಏನಾಗ್ತದೆ ಅಂತ. ಇನ್ನೊಂದು ವಿಚಾರವಾಗಿ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ, SIT ಕ್ಲೋಸ್ ಆಗ್ತಾ ಇದೆ, ಅಂತಿಮ ವರದಿ ತಯಾರು ಮಾಡ್ತಾ ಇದ್ದಾರೆ
ಇನ್ನೇನು ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಕೊನೆಯ ಕ್ಷಣ ಇದು. ಇನ್ನೇನು ಸ್ವಲ್ಪ ದಿನದಲ್ಲಿ SIT ಅಂತಿಮ ವರದಿ ಕೊಡ್ತದೆ, SIT ಕ್ಲೋಸ್ ಆಗ್ತದೆ ಅಂತ ಮಾಧ್ಯಮದೆಲ್ಲ ಬರ್ತಾ ಇದೆ. SIT ನಡೆ ನೋಡುವಾಗ ಅದೇ ಥರ ನಮಗೂ ಕೂಡ ಎಲ್ಲರಿಗೂ ಕಾಣ್ತಾ ಇದೆ. ನಿಮಗೆ ಗೊತ್ತಿರ್ಬೋದು SIT ರಚನೆಯಾಗಿದ್ದು ಯಾಕೆ. ತುಂಬ ಜನರಿಗೆ ಗೊತ್ತಿಲ್ಲ SIT ಯಾಕೆ ರಚನೆ ಆಯಿತು. ಚಿನ್ನಯ್ಯ ಹೂತಾಕಿರುವಂಥ ಏನು ಮಾಹಿತಿ ಕೊಟ್ಟಿದ್ದಾನೆ, ಒಂದು ಬುರುಡೆ ಕೂಡ ತಂದಿದ್ದಾನೆ, ಅದರ ವಿಚಾರವಾಗಿ ತನಿಖೆ ನಡೆಯುತ್ತದೆ ಮತ್ತು ಅಲ್ಲಿ SIT ಕ್ಲೋಸ್ ಆಗ್ತದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಏನು ಬುರುಡೆ ತಂದಿದ್ದು, ಅಲ್ಲಿ ಹೂತಾಕಿದ್ದು ಪ್ರಕರಣ SIT ರಚನೆ ಆಗಿರೋದು ಆ ವಿಚಾರಕ್ಕೆ ಮಾತ್ರ ಅಲ್ಲ. SIT ರಚನೆ ಮಾಡಬೇಕಾದ್ರೆ ಸರ್ಕಾರ ಆದೇಶ ಮಾಡಿದ್ದು, ಈ ಆದೇಶ ಕಾಪಿ ಸ್ವಲ್ಪ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ 39/25 BNS ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಯನ್ನು ರಚಿಸುವ ಬಗ್ಗೆ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ತಂಡ ರಚನೆ ಆಯಿತು. ಈ SIT ರಚನೆಯ ಉದ್ದೇಶ ಏನು ಅಂತಂದರೆ ನೋಡಿ, ಮೇಲ್ಕಂಡ ಪ್ರಕರಣವು ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಅಂದರೆ ಮುಂದೆ ದಾಖಲಾಗುವ, ಯಾಕಂದರೆ SIT ರಚನೆ ಆದಮೇಲೆ ಯಾರೆಲ್ಲ ಕಂಪ್ಲೇಂಟ್ ಕೊಡ್ತಾರೆ ಅದು ಇತರೆ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನು DG ಮತ್ತು IGP ಅವರು ಈ ವಿಶೇಷ ತನಿಖಾ ತಂಡ SITಗೆ ವರ್ಗಾಯಿಸುವುದು ಮತ್ತು ವಿಶೇಷ ತನಿಖಾ ತಂಡಕ್ಕೆ ಅವಶ್ಯವಿರುವ ಇತರ ಅಧಿಕಾರಿ ಸಿಬ್ಬಂದಿಗಳನ್ನು ಒದಗಿಸುವುದು. ಈ ವಿಶೇಷ ತನಿಖಾ ತಂಡವು SIT ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು. ವಿಶೇಷ ತನಿಖಾ ತಂಡವು ತನಿಖೆಗೆ ಸಂಬಂಧಿಸಿದ ತನಿಖಾ ಪ್ರಗತಿಯನ್ನು ಆಗಿಂದಾಗೆ DG ಮತ್ತು IGP ಅವರಿಗೆ ವರದಿ ಮಾಡುವುದು. ವಿಶೇಷ ತನಿಖಾ ತಂಡವು ಮೇಲ್ಕಂಡಂತೆ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರ್ದೇಶಕರು ಬೆಂಗಳೂರವರ ಮುಖಾಂತರ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. ಅಂದರೆ ಇಲ್ಲಿ SITಗೆ ಒಂದು ಇಷ್ಟೇ ದಿನದಲ್ಲಿ ಮಾಡಬೇಕು, ಅವತ್ತು ಹೇಳ್ತಾ ಇದ್ರು 90 ದಿನದಲ್ಲಿ ಮಾಡಬೇಕು ಅಂತ. ಆದರೆ ಈ ಪತ್ರದಲ್ಲಿ ಎಲ್ಲೂ ಕೂಡ 90 ಇಷ್ಟೇ ದಿನದಲ್ಲಿ ಮುಗಿಸಬೇಕು, 90 ದಿನದಲ್ಲಿ ವರದಿ ಕೊಡಬೇಕು ಆ ಥರ ಎಲ್ಲೂ ಬರೆದಿಲ್ಲ. ಶೀಘ್ರವಾಗಿ ಒದಗಿಸಬೇಕು ಅಷ್ಟೇ ಹೇಳಿದ್ದು. ಧರ್ಮಸ್ಥಳ ಸುತ್ತಮುತ್ತ ನಡೆದಿರುವಂಥ 20 ವರ್ಷದಲ್ಲಿ ನಡೆದಿರುವಂಥ ಪ್ರಕರಣ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ದಾಖಲಾಗಿರುವ ಪ್ರಕರಣದ ಎಲ್ಲ ಸಮಗ್ರ ತನಿಖೆಯನ್ನು ಆಗಿರುವಂಥದ್ದು, ಕೊಟ್ಟಿರುವಂಥದ್ದು, ಇನ್ನು ಮುಂದೆ ಕೂಡ ಯಾರು ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋ ಉದ್ದೇಶದಿಂದ SIT ರಚನೆ ಆಗಿರೋದು. ಚಿನ್ನಯ್ಯನ ಪ್ರಕರಣ ಮತ್ತು ಸುಜಾತ ಭಟ್ ಅವರ ಪ್ರಕರಣ ಮಾತ್ರ ಅಲ್ಲ ಇಲ್ಲಿ. ಆದರೆ ಈಗ SIT ತನಿಖೆ ಮಾಡ್ತಾ ಇರೋದು ಬರೀ ಚಿನ್ನಯ್ಯ ತಂದಿರುವಂಥ ಬುರುಡೆ ಎಲ್ಲಿಂದ ಬಂದಿದೆ, ಯಾವ ಥರ ಬಂದಿದೆ ಅದರ ಬಗ್ಗೆ ಮಾತ್ರ ತನಿಖೆ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಒಳಗಡೆಯಿಂದ ಯಾವ ಥರ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಧರ್ಮಸ್ಥಳದಲ್ಲಿ ಆಗಿರುವಂಥ ಪ್ರಕರಣದ ಬಗ್ಗೆ, ಈಗ ಲಾಡ್ಜಿನಲ್ಲಿ ಆಗಿರುವಂಥ ಅಸ್ವಾಭಾವಿಕ ಸಾವು, ಅಸಹಜ ಸಾವುಗಳ ಬಗ್ಗೆ ಈಗ ಕೆಲವೊಂದು ಲಾಡ್ಜಿನವರನ್ನು ಕರೆಸಿ ಮತ್ತು ಅಲ್ಲಿ ಪಂಚಾಯತ್ನವರನ್ನು ಕರೆಸಿ ಇನ್ನು ಕೆಲವರನ್ನೆಲ್ಲ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾಯಿದೆ. ಆದರೆ ಯಾವುದೇ ಒಂದು ಮೇಲ್ನೋಟಕ್ಕೆ ಈಗ ಅಲ್ಲಿ ಹೂತಿರುವಂಥ ಶವ ಕೀರ್ತಿಯವರು ಹೇಳಿರುವಂಥದ್ದು, ಮಾಬಲ್ ಶೆಟ್ಟಿ ಹೇಳಿರುವಂಥದ್ದು, ವಸಂತ ಗಿಳಿಯಾರು ಹೇಳಿರುವಂಥದ್ದು ಮತ್ತು ಚಿನ್ನಯ್ಯ ಹೇಳಿರುವಂಥದ್ದು, ಅಲ್ಲಿ ಚಿನ್ನಯ್ಯನ ಜೊತೆ ಕೆಲಸ ಮಾಡ್ತಾ ಇರುವಂಥ ರಾಜು ಮತ್ತು ಇನ್ನಿತರ ತುಂಬ ಜನ SIT ಕಾರ್ಯಾಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಬಂಗ್ಲಗುಡ್ಡೆಯಲ್ಲಿ ಹೂತಾಕಿದ್ದಾರೆ. ಹೌದು, ಅಲ್ಲಿ ಉತ್ಖನನ ಮಾಡಿದರೆ ಶವಗಳು ಸಿಗ್ತದೆ. ಆದರೆ ಅವರು ಹೂತಾಕಿರೋದು ಎಲ್ಲಿದೆ? ಹೂತಾಕಿರುವ ಶವಗಳು ಎಲ್ಲಿದೆ? ಅದು ಸಿಗಬೇಕಲ್ಲ. ರಕ್ಷಿತ ಅರಣ್ಯದಲ್ಲಿ ಹೆಣಗಳನ್ನು ಹೂತಾಕ್ಬೋದಾ? ಅದು ಕೂಡ ಪ್ರಶ್ನೆ ಬರ್ತದೆ. ಅದಕ್ಕೆ ಪರ್ಮಿಷನ್ ಲೆಟರ್ ಬೇಕಾಗ್ತದೆ. ಧರ್ಮಸ್ಥಳದಲ್ಲಿ ಆಗಿರುವಂಥ ಈ ಅಸಹಜ ಸಾವುಗಳ ಮತ್ತು ಅಲ್ಲಿ ನದಿ ನೀರಿನಲ್ಲಿ ಬಿದ್ದೆಲ್ಲ ಸತ್ತೋಗಿರುವವರು ಅವರದ್ದು ಪೋಸ್ಟ್ ಮಾರ್ಟಮ್ಮು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಬೇಕಾಗಿತ್ತು. ಅಲ್ಲಿ KSHೆಗಡೆ ಆಸ್ಪತ್ರೆಯಲ್ಲಿ ಆಗಿದೆ. ಮಾಬಲ್ ಶೆಟ್ರವರು ಹೇಳಿದ್ದಾರೆ 70 ಶವಗಳನ್ನು ನಾನು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ, 15-20 ಶವಗಳನ್ನು ಅಲ್ಲೇ ಸ್ಪಾಟಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ದಾಖಲೆ ಇದೆ ಅಂತ ಹೇಳ್ತಾರೆ. ದಾಖಲೆ ಕೊಡಬೇಕು,
ಮಾಬಲ್ ಶೆಟ್ಟಿ ಅವರನ್ನು ತನಿಖೆ ಮಾಡಬೇಕು, ಅವರು ದಾಖಲೆ ಕೊಡಬೇಕು. ಈ ಕೊಲೆಯಾದ ರೀತಿಯಲ್ಲಿ ಶವ ಪತ್ತೆ, ಅದು ಈ ಕೊಲೆ ಯಾರು ಮಾಡಿದ್ದಾರೆ, ಅದು ಹೇಗೆ ಬಾಡಿಯಲ್ಲಿ ಸಿಕ್ಕಿತು, ಇದನ್ನೆಲ್ಲ ತನಿಖೆ ಆಗಬೇಕು. ಎಷ್ಟೋ ವಿಚಾರ ಇದೆ. ಪುರಂದರಗೌಡರು ತೋರಿಸಿದರಲ್ಲಿ ಹಣ ಊತಾಕಿರೋದು ನೋಡಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ತುಕಾರಾಮಗೌಡರು ಕೊಟ್ಟಿದ್ದಾರೆ, ನಾನು ಹೆಣ ಊತಾಕಿರೋದು ನೋಡಿದ್ದೀನಿ ಅಂತ. ಅದನ್ನೆಲ್ಲ ತನಿಖೆ ಮಾಡಬೇಕು. 2005ರಿಂದ 2025 ತನಕ, ಅಂದರೆ 20 ವರ್ಷದಲ್ಲಿ ಅಲ್ಲಿ ಆಗಿರುವಂಥ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ಮಾಡಿ ಅದನ್ನು ಸರ್ಕಾರಕ್ಕೆ ವರದಿ ಕೊಡಬೇಕು. ಅದು ಮಾಡಿದ್ದಾರಾ? ಮೇಲ್ನೋಟಕ್ಕೆ ಅದು ಏನು ಕಾಣ್ತಾ ಇಲ್ಲ. ಒಮ್ಮೆ ಚಿನ್ನಯ್ಯ ಸತ್ಯ ಹೇಳಿದ್ದಾನೆ, ಒಮ್ಮೆ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ. ಈ ಥರ ಮಾಡಿ ಹೋರಾಟ ಮಾಡಿದ್ದಾರೆ. ಅವರನ್ನು ತನಿಖೆ ಮಾಡಿದ್ದು ಬಿಟ್ಟರೆ ಅಲ್ಲಿ ಬೇರೆ ಯಾವುದೇ ಒಂದು ರೀತಿಯ ತನಿಖೆ ಕಾಣ್ತಾ ಇಲ್ಲ. ಅದು ಸರಿಯಾಗಿ ತನಿಖೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ವಕೀಲರಾದ ಪ್ರದೀಪ್ ಕುಮಾರ್ ಎನ್ನುವರು ಇವತ್ತು ಮಹಿಳಾ ಆಯೋಗಕ್ಕೆ ಒಂದು ದೂರು ಕೊಟ್ಟಿದ್ದಾರೆ. ಯಾಕಂದರೆ SIT ರಚನೆ ಆಗಿರುವಂಥದ್ದು ಮಹಿಳಾ ಆಯೋಗದ ಪತ್ರದ ಆಧಾರದ ಮೇಲೆ. ಅದೇ ರೀತಿ ಮಹಿಳಾ ಆಯೋಗವು ಈಗ SIT ಯಾವ ಉದ್ದೇಶಕ್ಕೆ ರಚನೆ ಆಯಿತು ಆ ಉದ್ದೇಶವನ್ನು ಇನ್ನೊಮ್ಮೆ ನೆನಪಿಸಿ ಮಹಿಳಾ ಆಯೋಗಕ್ಕೆ SIT ಈಗ ತನಿಖೆ ಮಾಡ್ತಾ ಇದ್ದಾರೆ, ಅದರ ವರದಿ ತಗೊಳ್ಳಿ, ತನಿಖೆ ಸರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮನವಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬರೆದಿದ್ದಾರೆ, SIT ರಚನೆಯಾಗಬೇಕೆಂಬ ಕೋರಿಕೆಯ ಆಶಯವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ 39 ಕಲಂ 211A BNS ಪ್ರಕರಣದ ತನಿಖೆ ಮಾತ್ರವಲ್ಲದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ಸಮಗ್ರ ತನಿಖೆಯನ್ನು SIT ಮಾಡಬೇಕೆಂದು ಸೂಚಿಸುತ್ತದೆ. ಹೀಗಿದ್ದರೂ ಈವರೆಗೂ SIT ಅಂಥ ಪ್ರಕರಣವನ್ನು ತನಿಖೆ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿಯನ್ನು ಆಯೋಗದ ಗಮನಕ್ಕೆ ತರದಿರುವುದು ಆತಂಕ ಉಂಟು ಮಾಡಿದೆ. ಆದ್ದರಿಂದ SIT ರಚನೆಯ ಆಯೋಗದ ಕೋರಿಕೆ ಮತ್ತು ನಂತರದ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ SIT ಕೂಡಲೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ, ಅವರ ಅತ್ಯಾಚಾರ, ಕೊಲೆ ಪ್ರಕರಣಗಳನ್ನು ಸೇರಿದಂತೆ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳು ಮತ್ತಿತರ ಪ್ರಕರಣಗಳ ತನಿಖೆಯನ್ನು ಕೂಡಲೇ ಆರಂಭಿಸುವಂತೆ ಮನವಿ ಮಾಡುತ್ತಿದ್ದೇನೆ. ಈ ಬಗ್ಗೆ SIT ಕೈಗೊಳ್ಳುತ್ತಿರುವ ಮುಂದಿನ ತನಿಖೆ ಕುರಿತು ರಾಜ್ಯ ಮಹಿಳಾ ಆಯೋಗಕ್ಕೆ ಮಾಹಿತಿ ನೀಡಬೇಕೆಂದು ಮತ್ತು ಇಲ್ಲಿಯವರೆಗಿನ ಮಾಹಿತಿಯ ವರದಿಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತರಿಸಿಕೊಳ್ಳಬೇಕೆಂದು ಮನವಿ ಮಾಡುತ್ತೇನೆ. ವಕೀಲರಾದ ಪ್ರದೀಪ್ ಕುಮಾರ್ ಅವರು ಇವತ್ತು ಮಹಿಳಾ ಆಯೋಗಕ್ಕೆ ಮನವಿ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಭರವಸೆ ಇದೆ, ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಊರಲ್ಲಿಲ್ಲ, ಅಲ್ಲಿ ಬೇರೆ ಯಾರೋ ರಿಸೀವ್ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ನಾಗಲಕ್ಷ್ಮಿ ಚೌಧರಿ ಅವರ ಹತ್ರ ವಿನಂತಿ ಮಾಡಿಕೊಳ್ತಾ ಇರೋದು, ದಯವಿಟ್ಟು ಯಾವ ಉದ್ದೇಶಕ್ಕೆ SIT ರಚನೆ ಆಗಿದೆ, ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಎಲ್ಲ ಪ್ರಕರಣದ ಬಗ್ಗೆ ಮತ್ತು SIT ರಚನೆ ಆಗಿರುವ ಉದ್ದೇಶದ ರೀತಿಯಲ್ಲೇ SIT ತನಿಖೆ ನಡೆಸ್ತಾ ಇದೆಯಾ, ಮತ್ತು ಇಲ್ಲಿಯವರೆಗೆ ನಡೆಸುವಂಥ ವರದಿ ಮತ್ತು ಮುಂದೆ ಮಾಡಬೇಕಾಗಿರುವ ತನಿಖೆಯ ಬಗ್ಗೆ ಕೂಡ SIT ಕಡೆಯಿಂದ ವರದಿ ತಗೊಂಡು ಪ್ರಕರಣದ ಬಗ್ಗೆ ಒಂದು ಸಮಗ್ರವಾಗಿ ತನಿಖೆ ಆಗುವಂತೆ ಒತ್ತಾಯ ಮಾಡಿ ಧರ್ಮಸ್ಥಳದಲ್ಲಿ ಆಗಿರುವಂಥ ಅಸಹಜ ಸಾವುಗಳು, ಕೊಲೆ ಪ್ರಕರಣ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ನ್ಯಾಯ ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.